ಹಲೋ ಎವ್ರಿವನ್, ಬನ್ನಿ ಇವತ್ತು ಒಂದು ಟೇಸ್ಟಿಯಾಗಿರೋಂಥ ರೋಸ್ ಮಿಲ್ಕ್ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟು ಅದಕ್ಕೆ 1.5 ಕಪ್ಪಷ್ಟು ನೀರು ಸೇರಿಸಿ ಅದಕ್ಕೆ 1 kg ಸಕ್ಕರೆ ಸೇರಿಸಿದ್ದೀನಿ. ಕಪ್ಪು ಮೆಜರ್ಮೆಂಟ್ ಬಂದು ನಾವು ಮನೇಲಿ ನೀರು ಕುಡಿಯೋದಕ್ಕೆ ಬಳಸ್ತೀವಲ್ಲ, ಆ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ಹಾಕಬೇಕು. ಸಕ್ಕರೆ ಹಾಕಿದ್ಮೇಲೆ ಕೈ ಆಡ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇನ್ನೊಂದು ಕಡೆ ನಾವು 6 ರಿಂದ 7 ಏಲಕ್ಕಿನ ಸ್ವಲ್ಪ ಕುಟ್ಕೊಂಡು ಆ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ನೀವು ಬೇಕಂದರೆ ಮಿಕ್ಸಿಯಲ್ಲಿ ಕೂಡ ಪೌಡರ್ ಮಾಡಿ ಸೇರಿಸ್ಬೋದು. 1 ಪಿಂಚಷ್ಟು ಕೇಸರಿ ದಳನ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿದ್ದೀನಿ ಇವಾಗ. ಇನ್ನೊಂದು ಸೈಡಲ್ಲಿ 1 ಸ್ಪೂನು ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಮುಂಚೆನೇ ನೆನೆಸಿಟ್ರೆ ನಮಗೆ ರೋಸ್ ಮಿಲ್ಕ್ ಮಾಡುವಾಗ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಒಂದು 10 ರಿಂದ 15 ನಿಮಿಷ ಮುಂಚೆ ನೆನೆಸಿಟ್ರೆ ಸಾಕು. ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಹಾಲನ್ನ ಈ ಸಕ್ಕರೆ ಪಾಕಕ್ಕೆ ಸೇರಿಸಿದ್ದೀನಿ. ಕಾರಣ ಸಕ್ಕರೆಯಲ್ಲೇನಾದರೂ ಕಸ ಇದ್ದರೆ ಅದು ನೀಟಾಗಿ ಬರುತ್ತೆ ಸೋಸಿದಾಗ ಅಂತೇಳಿ ಹಾಲನ್ನ ಸೇರಿಸಿದ್ದೀನಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು. ಸಕ್ಕರೆ ಕರಗಿದ ಮೇಲೆ 5 ರಿಂದ 10 ನಿಮಿಷ ಕುದಿಸ್ಬೇಕಾಗತ್ತೆ. ತುಂಬ ಹೊತ್ತು ಕುದಿಸ್ಬಾರ್ದು, ಎಳೆ ಪಾಕ ಎಲ್ಲ ಮಾಡಬಾರ್ದು. ಸಕ್ಕರೆ ಕರಗಿದ ಮೇಲೆ 5 ರಿಂದ 10 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ಪಾಕ ಆಗಿದೆ. ಇದನ್ನು ನಾನಿವಾಗ ಸ್ಟವ್ ಆಫ್ ಮಾಡಿ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಬಿಸಿ ಇರುವಾಗ ನಾವು ಒಂದು ರೋಸ್ ಎಸೆನ್ಸ್ ಆಗಲಿ ಅಥವಾ ಫುಡ್ ಕಲರ್ ಆಗಲಿ ಸೇರಿಸಬಾರ್ದು, ಅದು ಫ್ಲೇವರೇ ಬೇರೆ ಥರ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ತಣ್ಣಗಾಗಬೇಕು. ಇವಾಗ ತಣ್ಣಗಾಗಿದೆ, ಅದನ್ನು ನಾನು ಒಂದು ಬಟ್ಟೆಯಲ್ಲಿ ಬೇರೆ ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ. ನೀವು ಬೇಕಂದರೆ ಸ್ಟ್ರೈನರಲ್ಲಿ ಕೂಡ ಸೋಸ್ಕೋಬೋದು. ಬಟ್ಟೆಯಲ್ಲಿ ಸೋಸೋದ್ರಿಂದ ಯಾವುದೇ ರೀತಿ ಸಣ್ಣ ಪುಟ್ಟ ಏನೇ ಇದ್ದರೂ ನೀಟಾಗಿ ಸೋಸ್ಬಿಡ್ಬೋದು. ನೋಡಿ, ಇವಾಗ ಪೂರ್ತಿ ಸೋಸಿದ್ದೀನಿ. ಈಗ ಈ ಪೂರ್ತಿ ತಣ್ಣಗಾಗಿರೋದಕ್ಕೆ 1 ಪಿಂಚ್ ಅಷ್ಟು ರೋಸ್ ಕಲರ್ನ ನಾನು 3 ರಿಂದ 4 ಟೇಬಲ್ ಸ್ಪೂನ್ ನೀರು ಹಾಕಿ ಡೈಲ್ಯೂಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಈಗ ಈ ಶುಗರ್ ಸಿರಪ್ಗೆ ಸೇರಿಸಿದೆ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ನೀವು 6 ರಿಂದ 7 ಡ್ರಾಪಷ್ಟು ರೋಸ್ ಎಸೆನ್ಸ್ ಕೂಡ ಸೇರಿಸಬೇಕು. ಈಗ ಎಲ್ಲ ಮಿಕ್ಸ್ ಮಾಡಿಟ್ಟಿರೋ ಅಂಥದ್ದನ್ನು ಈ ಥರ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಏರ್ ಟೈಟ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ರೋಸ್ ಮಿಲ್ಕ್ನ ನಾವು ರೆಡಿ ಮಾಡ್ಕೋಬೋದು. ಇದು ಎಷ್ಟು ದಿನ ಆದರೂ ಕೆಡೋದಿಲ್ಲ. ಯಾರೇ ಕೂಡ ಗೆಸ್ಟ್ ಮನೆಗೆ ಬಂದರೆ ತಕ್ಷಣಕ್ಕೆ ಇಮಿಡಿಯೇಟಾಗಿ ಮಾಡಿ ಕೊಡ್ಬೋದು. ನಾನಿಲ್ಲಿ ನಿಮಗೆ ಮಾಡೋ ವಿಧಾನನ ಕೂಡ ತೋರಿಸ್ತೀನಿ. ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಚಿಲ್ಲಾಗಬೇಕು, ಕೋಲ್ಡಾಗಬೇಕೋ ಅಷ್ಟು ಐಸ್ ಸೇರಿಸ್ಕೊಳ್ಳಿ. 3/4 ಭಾಗದಷ್ಟು ಹಾಲು, ಕಾಯಿಸಿ ಆರಿಸಿರೋ ಅಂಥ ಹಾಲು. ನಾನಿಲ್ಲಿ ಸ್ಪೂನ್ ಅಳತೆಯಲ್ಲೇ ನಿಮಗೆ ಸಿರಪ್ನ ಹಾಕಿ ತೋರಿಸ್ತಾ ಇದ್ದೀನಿ. 1 ಕಪ್ ರೋಸ್ ಮಿಲ್ಕ್ ಮಾಡೋದಾದರೆ 7 ರಿಂದ 8 ಸ್ಪೂನಷ್ಟು ಶುಗರ್ ಸಿರಪ್ ಬೇಕಾಗತ್ತೆ. ಶುಗರ್ ಸಿರಪ್ ಹಾಕಿದ್ಮೇಲೆ 1 ಸ್ಪೂನಷ್ಟು ಚಿಯಾ ಸೀಡ್ಸ್, ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ರುಚಿಯಾದಂಥ ರೋಸ್ ಮಿಲ್ಕ್ ರೆಡಿ ಆಗುತ್ತೆ. ನಿಮಗೆ ಸ್ಪೂನ್ ಅಳತೆಯಲ್ಲಿ ಗೊತ್ತಾಗಿಲ್ಲ ಅಂತಂದರೆ 1/4 ಭಾಗ ಶುಗರ್ ಸಿರಪ್ಪಿಗೆ 3/4 ಭಾಗ ಹಾಲು. ನಿಮಗೆ ಐಸ್ ಎಷ್ಟು ಬೇಕಾದರೂ ಹಾಕ್ಕೋಬೋದು. 1 ಸ್ಪೂನಷ್ಟು ಚಿಯಾ ಸೀಡ್ಸ್
ಇಷ್ಟು ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿರೋ ಅಂಥ ರೋಸ್ ಮಿಲ್ಕ್ ರೆಡಿ ಆಗುತ್ತೆ. ನೋಡಿ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲೈಟ್ ಬೇಬಿ ಪಿಂಕ್ ಇರುತ್ತೆ. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಕಡೆ ಗ್ಲಾಸಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕುಡಿಯೋದಕ್ಕೆ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಎಲ್ಲರೂ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.